ಫ್ರೆಂಡ್ಸ್, ಗೀತಾ ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕೋಕೋನಟ್ ಐಸ್ ಕ್ರೀಮ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರೋವಂಥ ಈ ಐಸ್ ಕ್ರೀಮ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಚಿಕ್ಕವರಿಂದ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುವಂಥ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಈ ಸಮ್ಮರ್ಗೆ ಸ್ವಲ್ಪ ಸ್ಪೆಷಲಾಗಿ, ಸ್ವಲ್ಪ ಟೇಸ್ಟಿಯಾಗಿ, ಹೆಲ್ದಿಯಾಗಿ ಐಸ್ ಕ್ರೀಮ್ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನೂ ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಈಗ ಈ ಕೋಕೋನಟ್ ಐಸ್ ಕ್ರೀಮ್ ಯಾವ ಥರ ಪ್ರಿಪೇರ್ ಮಾಡಬೇಕು ವಿಡಿಯೋ ನೋಡ್ಕೊಂಬಂದುಬಿಡೋಣ. ಫಸ್ಟ್ಗೆ ತೆಂಗಿನಕಾಯಿನ ಹೊಡ್ಕೊಂಡು ಇದರಲ್ಲಿರೋ ಕೊಬ್ಬರಿನ ಈ ಥರ ಸಪ್ರೇಟ್ ಮಾಡಿ ತೊಗೊಂಡಿದ್ದೀನಿ. ನಾವು ಫಸ್ಟ್ಗೆ ಇದ್ರ ಮೇಲ್ಗಡೆ ಇರೋ ಬ್ಲ್ಯಾಕ್ ಪಾರ್ಟನ್ನು ಈ ಥರ ಪೀಲರಿನ ಸಹಾಯದಿಂದ ನೀಟಾಗಿ ರಿಮೂವ್ ಮಾಡ್ಕೊಂಬಿಡಬೇಕು. ಈ ಥರ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಐಸ್ ಕ್ರೀಮ್ ನಮಗೆ ತುಂಬ ವೈಟ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆಕ್ಸ್ಚರೂ ತುಂಬ ಚೆನ್ನಾಗಿ ಬರುತ್ತೆ. ಈ ಎಲ್ಲ ಕೊಬ್ಬರಿನೂ ಈ ಥರ ಎಲ್ಲ ಬ್ಲ್ಯಾಕ್ ಪಾರ್ಟ್ ಎಲ್ಲ ತಕ್ಕೊಂಬಿಟ್ಟು ಪೀಸಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಳತೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಎಲ್ಲ ಕೊಬ್ಬರಿನ ನಾನು ಒಂದು ಗ್ಲಾಸಲ್ಲಿ ಅಳತೆ ಮಾಡ್ತೀನಿ. ನೀವು ಯಾವುದಾದ್ರೂ ಕಪ್ ತೊಗೋಬೋದು. ಇದರಲ್ಲಿ ಎಲ್ಲದೂ ಇದೇ ಕಪ್ಪಲ್ಲೇ ನಾನು ಮೆಜರ್ ಮಾಡ್ಕೊತೀನಿ. ನೋಡಿ, ಈ ಕೊಬ್ಬರಿ ಎಲ್ಲ ಈ ಒಂದು ಪೂರ್ತಿ ಗ್ಲಾಸಲ್ಲಿ ಸರಿ ಹೋಗಿದೆ. ಈ ಥರ ಒಂದು ಬೌಲ್ ಆಗಲಿ ಇಲ್ಲ ಒಂದು ಗ್ಲಾಸ್ ಆಗಲಿ ತೊಗೊಂಡು ಈ ಥರ ಮೆಜರ್ ಮಾಡಿ ರೆಡಿ ಇಟ್ಕೋಬೇಕು. ಈಗ ಈ ಕೊಬ್ಬರಿ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಫಸ್ಟಿಗೆ ಈ ಥರ ಗ್ರೈಂಡ್ ಮಾಡಿ ತೊಗೋಬೇಕು. ಈ ಥರ ಗ್ರೈಂಡ್ ಮಾಡಿ ತೊಗೊಂಡಾದ್ಮೇಲೆ ಈಗ ನಾವು ಯಾವ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ವೋ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ನೀರು ಹಾಕ್ಕೊತಿದ್ದೀನಿ. ಕೋಕೋನಟ್ ವಾಟರ್ ನಮಗೆ ಕಾಯಿ ಹೊಡೆದಾಗೆ ಬಂದಿದ್ದರೆ ಅದನ್ನು ಸೇರಿಸಿ ಹಾಕ್ಕೋಬೋದು. ಟೋಟಲಾಗಿ ಅರ್ಧ ಗ್ಲಾಸಷ್ಟು ಮಾತ್ರ ಹಾಕ್ಕೋಬೇಕು. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ತುಂಬ ನುಣ್ಣಗೆ ಪೇಸ್ಟ್ ಆಗುತ್ತೆ. ಸ್ವಲ್ಪನೂ ಇದು ತರ್ತರಿಯಾಗಿ ಇಲ್ದಂಗೆ ನುಣ್ಣಗೆ ಮಾಡ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು. ನಾವು ಸ್ವಲ್ಪ ಒಂದು 2 ಬೆಳ್ಳಿಂದ ಈ ಥರ ಪ್ರೆಸ್ ಮಾಡಿ ನೋಡಿದರೆ ತುಂಬ ಸಾಫ್ಟಾಗಿರಬೇಕು. ನೋಡಿ, ಈ ಥರ ಮಾಡಿಕೊಂಡ್ರೆ ನಮಗೆ ಐಸ್ ಕ್ರೀಮ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಈ ಕೊಬ್ಬರಿನ ರೆಡಿ ಇಟ್ಕೊಂಡಿರಬೇಕು. ಇದನ್ನು ಮತ್ತೆ ಆಮೇಲೆ ಯೂಸ್ ಮಾಡ್ಕೊತೀವಿ. ಈಗ ಒಂದು ಪ್ಯಾನಲ್ಲಿ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಕೊಬ್ಬರಿ ಅಳತೆ ಮಾಡ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ಒಂದು ಪೂರ್ತಿ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಈಗ ಈ ಹಾಲು ಕುದಿಯೋಕೆ ಇಟ್ಕೋಬೇಕು. ಇದು ಒಂದು 2 ರಿಂದ 3 ನಿಮಿಷ ಕುದಿಯೋಕೆ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕ್ರೀಮ್ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಹಸಿ ಹಾಲನ್ನೇ ತೊಗೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದು ಕುದಿಯೋಷ್ಟರೊಳಗೆ ನಾವು ಸ್ಲರ್ರಿ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ಪಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ನ 1/4 ಗ್ಲಾಸಷ್ಟು ಹಾಲು ತೊಗೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಲಿದ್ರೆ ಹಾಲು ಹಾಕೋಬೋದು, ಇಲ್ಲಾಂದರೆ ನೀರಾದರೂ ಹಾಕೋಬೋದು. ನಾವು ಕೊಬ್ಬರಿ ಅಳತೆ ಮಾಡ್ಕೊಂಡಿರೋ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಮಾತ್ರ ಹಾಲು ತೊಗೊಂಡು ಇದರ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪನೂ ಉಂಡೆ ಇಲ್ದಂಗೆ ಇದು ಸ್ಲರ್ರಿ ರೆಡಿ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಎಲ್ಲ ಹೋಗ್ಬಿಟ್ಟು ತುಂಬ ಕ್ಲೀನಾಗಿ ಬರುತ್ತೆ. ನೋಡಿ, ಈ ಥರ ಸ್ಲರ್ರಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಹಾಲು ಕುದೀತಾ ಇದೆ. ಈ ಹಾಲನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದು ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಈ ಹಾಲು ಬಾಯ್ಲ್ ಆಗಬೇಕಾದ್ರೆ ಒಂದು 2 ರಿಂದ 3 ನಿಮಿಷದವರೆಗೂ ಬಾಯ್ಲ್ ಮಾಡ್ಕೋಬೇಕು. ಈ ಥರ ಬಾಯ್ಲ್ ಆಗ್ತಿರೋ ಹಾಲಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಸ್ಲರ್ರಿ ಇದೆ ಅಲ್ವಾ, ಅದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕೋಬೇಕು. ಈ ಕುದಿಯೋ ಹಾಲಲ್ಲಿ ಈ ಥರ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಹಾಕೋಬೇಕು. ಎಲ್ಲ ಒಂದೇ ಸಾರಿ ಹಾಕ್ಕೊಂಡ್ರೆ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊತ ಈ ಥರ ಮಿಕ್ಸ್ ಮಾಡ್ಕೊತಾನೆ ಹಾಕೋಬೇಕು. ನೋಡಿ, ಎಷ್ಟು ಬೇಗ ತಿಕ್ಕಾಗೋಯ್ತು. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದರೆ ಗಂಟಾಗ್ದಂಗೆ ಇರುತ್ತೆ. ಒಂದು ವೇಳೆ ಏನಾದರೂ ಗಂಟಾಯಿತು ಅಂದರೂ ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಹೋಗ್ಬಿಟ್ಟು ಇದು ತುಂಬ ಕ್ರೀಮಿ ಟೆಕ್ಸ್ಚರಲ್ಲಿ ಫಾರ್ಮ್ ಆಗುತ್ತೆ. ನೋಡಿ, ನಾವು ಕಾರ್ನ್ಫ್ಲೋರ್ ಸರಿ ಹಾಕಿದ ತಕ್ಷಣವೇ ತುಂಬ ಫಾಸ್ಟಾಗಿಯೇ ಇದು ತಿಕ್ಕಾಗೋಯ್ತು. ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಅರ್ಧ ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಕೊಬ್ಬರಿ 1 ಗ್ಲಾಸ್ ತೊಗೊಂಡ್ರೆ ಸಕ್ಕರೆ ಅರ್ಧ ಗ್ಲಾಸ್ ತೊಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಕ್ಕೆ ಸ್ವೀಟು. ಈಗ ಇದನ್ನೆಲ್ಲ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಸಕ್ಕರೆ ಕರಗ್ದಂಗೆಲ್ಲ ಇದು ತಿಕ್ಕಿರೋ ಅಂಥದ್ದು ತುಂಬ
ತಿನ್ನಾಗ್ತಾ ಬರ್ತಾಯಿದೆ ನೋಡಿದರೆ, ಸ್ವಲ್ಪ ನೀರಿಗಾಗ್ತಾ ಇದೆ ಅಲ್ವಾ. ಈ ಥರ ನೀರಿಗಾದ್ಮೇಲೆ ಮತ್ತೆ ಫಸ್ಟಿಗೆ ಯಾವ ಥರ ತಿಕ್ಕಿರುತ್ತೋ ಅಷ್ಟರವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊತ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಇದರಲ್ಲಿ ಉಂಡೆ ಏನಾದರೂ ಕಟ್ಟಿದರೆ ಅದನ್ನು ನೀಟಾಗಿ ಸಾಫ್ಟಾಗಿ ಆಗೋಗುತ್ತೆ. ನೋಡಿ ಎಷ್ಟು ಕ್ರೀಮಿ ಸ್ಟ್ರಕ್ಚರ್ಗಳಾಗಿದೆ. ಒಂದು 5 to 6 ಮಿನಿಟ್ಸ್ ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದು ರೆಡಿ ಆಗಿದೆಯೋ ಇಲ್ವೋ ಅಂತ ಈ ಥರ ಸ್ಪೂನಿಂದ ಚೆಕ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ಪೂನ್ ಇದರಲ್ಲಿ ಅದ್ದಿ ತೆಗೆದ್ರೆ ಒಂದು ಕೋಟ್ ಥರ ಲೇಯರ್ ಥರ ಫಾರ್ಮ್ ಆಗಬೇಕು. ಈ ಥರ ಆದರೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊತೀನಿ. ಈ ಮಿಕ್ಸರು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ನಾವು ಯೂಸ್ ಮಾಡ್ಕೊತೀವಿ. ಇದನ್ನು ಮಧ್ಯ ಮಧ್ಯೆ ಈ ಥರ ಕಲಿಸ್ಕೊತಾನೆ ತಣ್ಣಗೆ ಮಾಡ್ಕೋಬೇಕು, ಇಲ್ಲ ಅಂದರೆ ಕೆನೆ ಥರ ಕಟ್ಬಿಡುತ್ತೆ. ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡ್ಕೋಬೇಕು. ನೋಡಿ, ಪೂರ್ತಿಯಾಗಿ ತಣ್ಣಗಾಗೋಗಿದೆ. ತಣ್ಣಗಾದ್ಮೇಲೆ ಸ್ವಲ್ಪ ತಿಕ್ಕಾಗಿದೆ ನೋಡಿದ್ರೆ, ಈ ಥರ ಕ್ರೀಮ್ ಥರ ಆದರೆ ನಮಗೆ ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಕೋಕೋನಟ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಅದರಲ್ಲಿನೇ ಈ ಮಿಕ್ಸ್ಚರನ್ನು ಹಾಕ್ಕೊತೀನಿ. ಈ ಕ್ರೀಮ್ ಎಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಸಾಫ್ಟಾಗಿ ಆಗೋವರೆಗೂ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿನೇ ಮಾಡಿ, ಎಲ್ಲದೂ ಕರೆಕ್ಟಾಗಿ ಬರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಈಗ ಇದನ್ನು ನಾವು ಮೌಲ್ಡ್ಸಲ್ಲಿ ಹಾಕ್ಕೊಳ್ಳೋಣ. ಐಸ್ ಕ್ರೀಮ್ ಮೌಲ್ಡ್ಸ್ ಇದ್ದರೆ ಅದರಲ್ಲಾದರೂ ಹಾಕ್ಕೋಬೋದು. ನಾನು ಈ ಥರ 2 ಬಾಕ್ಸಸ್ ತೊಗೊಂಡಿದ್ದೀನಿ. ಬೇಕಾದರೆ ಎಲ್ಲದೂ ಒಂದೇ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಕೂಪ್ಸ್ ಥರ ತೊಗೊಂಡು ಹಾಕ್ಕೋಬೋದು, ಇಲ್ಲ ಅಂದರೆ ಈ ಥರ ಬಾಕ್ಸಲ್ಲಾದರೂ ಹಾಕ್ಕೋಬೋದು. ಐಸ್ ಕ್ರೀಮ್ ಮೌಲ್ಡ್ಸ್ ಇದ್ದರೆ ಅದರಲ್ಲಾದರೂ ಹಾಕ್ಕೋಬೋದು. ನಾನು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಆಮೇಲೆ ಸ್ಲೈಸಸ್ ಕಟ್ ಮಾಡ್ಕೊತೀನಿ. ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು 8 ರಿಂದ 10 ಗಂಟೆವರೆಗೂ ಫ್ರೀಝರಲ್ಲಿ ಇಡಬೇಕು. ಈ ಐಸ್ ಕ್ರೀಮ್ ಗಟ್ಟಿ ಆಗೋದು ನಿಮ್ಮ ಫ್ರಿಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಫ್ರಿಜ್ ಚೆನ್ನಾಗಿತ್ತು ಅಂದರೆ ಬರೀ 8 ಗಂಟೆ ಒಳಗಡೆ ಇದು ಗಟ್ಟಿ ಆಗೋಗುತ್ತೆ, ಇಲ್ಲ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಇಡಬೇಕು. ನಾನು ಒಂದು ಇಡೀ ರಾತ್ರಿ ಎಲ್ಲ ಇಟ್ಟಿದ್ದೆ. ತುಂಬ ಪರ್ಫೆಕ್ಟಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಹಾಗೆ ಸ್ಮೂತಾಗಿ ಟೆಕ್ಸ್ಚರನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಯಾವ ಥರ ಡಿಮೋಲ್ಡ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, 2ನೇ ಬಾಕ್ಸಲ್ಲಿನೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿದ್ರಾ? ನೋಡಿ, ಸ್ವಲ್ಪನೂ ಈ ಥರ ಅಂದರೆ ಕೆಳಗಡೆ ಬೀಳಲ್ಲ. ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ ಐಸ್ ಕ್ರೀಮು. ಇದನ್ನು ಯಾವ ಥರ ಡಿಮೋಲ್ಡ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಕೈಯಿಂದ ಸ್ವಲ್ಪ ರಬ್ ಮಾಡಬೇಕು. ಕೈಯಲ್ಲಿರೋ ಬಿಸಿಯಿಂದ ಇದು ಸುತ್ತಲೂ ಸ್ವಲ್ಪ ಲೂಸ್ ಆಗುತ್ತೆ, ಆವಾಗ ಈಸಿಯಾಗಿ ಡಿಮೋಲ್ಡ್ ಮಾಡ್ಕೋಬೋದು. ಈ ಥರ ಬರಲಿಲ್ಲ ಅಂದರೆ ಒಂದು ನೀರಲ್ಲಿ ಈ ಬಾಕ್ಸಸ್ನ ಸ್ವಲ್ಪ ಇಟ್ಟು ಒಂದು 2 to 3 ಸೆಕೆಂಡ್ಸ್ ಇಟ್ಕೊಂಡ್ರೆ ಅದು ಸ್ವಲ್ಪ ಲೂಸಾಗಿ ಈಸಿಯಾಗಿ ಡಿಮೋಲ್ಡ್ ಮಾಡ್ಕೊಳ್ಳೋಕೆ ಬರುತ್ತೆ. ನೋಡಿ, ಈ ಥರ ಚಾಕು ಮಧ್ಯದಲ್ಲಿ ಚುಚ್ಚಿಬಿಟ್ಟು ಇದನ್ನು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ನೋಡಿ ಎಷ್ಟು ಈಸಿಯಾಗಿ ಡಿಮೋಲ್ಡ್ ಆಗೋಗ್ತದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೊಗೊತೀನಿ. ಈ ಚಾಕುನ ತೆಗೆದುಬಿಟ್ಟು ಈಗ ನೀಟಾಗಿ ಸ್ಲೈಸಸ್ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋಂಥ ಕೋಕೋನಟ್ ಐಸ್ ಕ್ರೀಮ್ ರೆಡಿ ಆಗೋಗುತ್ತೆ. ನೋಡಿ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಕಟ್ ಮಾಡ್ತಿದ್ರೆ ಸ್ಲೈಸಸ್ಸೂ ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ. ನೋಡಿದ್ರಾ? ಟೇಸ್ಟೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಕೋಕೋನಟ್ ಫ್ಲೇವರಿಂದ ಹಾಲು ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕಟ್ ಮಾಡಲಿಕ್ಕೂ ತುಂಬ ಈಸಿಯಾಗಿದೆ. ನೋಡಿದ್ರಾ? ಎಷ್ಟು ಪರ್ಫೆಕ್ಟ್ ಆಗಿರೋಂಥ ಕೋಕೋನಟ್ ಐಸ್ ಕ್ರೀಮ್ ರೆಡಿ ಆಗೋಯ್ತು. ನೋಡಿದ್ರಾ? ಈಗ ಇದನ್ನು ನಾನು ಒಂದು ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ, ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂದು ಸ್ಪೂನಿಂದ ಕಟ್ ಮಾಡಿದರೆ ಎಷ್ಟು ನೀಟಾಗಿ ಬರ್ತಾಯಿದೆ. ನೋಡಿದ್ರಾ? ನಾವು ಹೊರಗಡೆಯಿಂದ ತಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಹಾಗೆ ಹೈಜೀನಾಗಿ ಇರಲ್ಲಲ್ವಾ. ನಾವು ಈ ಥರ ಡಿಫ್ರೆಂಟಾಗಿ ಮನೇಲಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈಗ ಇದ್ರ ಮೇಲೆ ಸ್ವಲ್ಪ ಪಿಸ್ತಾನ ಈ ಥರ ಗಾರ್ನಿಷ್ ಮಾಡಿ ಹಾಕ್ಕೊತಿದ್ದೀನಿ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಸೂಪರಾಗಿರುತ್ತೆ. ನಿಮ್ಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಗಾರ್ನಿಷ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿರೋಂಥ ಕೋಕೋನಟ್ ಐಸ್ ಕ್ರೀಮ್ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದಲ್ವಾ. ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು.
ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.